ಕನ್ನಡಿಗರ ಇಂಗ್ಲೀಷ್ ಮಿತ್ರ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ನಿನ್ನೆ ಇನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಅಲ್ಲಿ ಎಲ್ಲಿ ರಲ್ಲಿ ದಲ್ಲಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಅಂದರೆ ಇನ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೆ. ಇವತ್ತು ಇನ್ನಿಂದ ಇನ್ನೊಂದು ಪದ ಇಂಟು, ಅದ್ರ ಬಗ್ಗೆ ಇವತ್ತು ಮಾಹಿತಿ ಕೊಡಲಿಕ್ಕೆ ನಿಮ್ಮ ಮುಂದೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ವಿಡಿಯೋ ನೋಡ್ತಾ ಇದ್ದೀರಂತ ನಾನು ತಿಳ್ಕೊಂಡಿದ್ದೇನೆ. ವಿಡಿಯೋ ನೋಡ್ತಾ ಇರಿ. ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋ ನೋಡಲೇಬೇಕಾಗುತ್ತೆ ನೀವು. ಯಾಕಂದರೆ ಡೈಲಿ ಪದವನ್ನು ಕಲಿಬೇಕಾದ್ರೆ ಒಂದು ಪದ ಬಿಟ್ಟು ಹೋದರೂ ಆ ಪದವನ್ನು ಕಲೀಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸ್ನೇಹಿತರೆ ನೋಡಿ, ಇವತ್ತು ಇಂಟು ಅಂದರೆ ಏಳಗೆ ಅಂತ ಆಗುತ್ತೆ. ಇಂಟು ಅಂದರೆ ಏಳಗೆ. ಅದು ಏನಾಗುತ್ತೆ, ಇದು ಎಲ್ಲಿ ಬಳಸ್ತಾರೆ ಅಂತ ಹೇಳಿದರೆ, ಕಣ್ಣಿಗೆ ಕಾಣುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಳಸ್ತೇವೆ. ಕಣ್ಣಿಗೆ ಯಾವುದು ಕಾಣಿಸುತ್ತೆ? ಉದಾಹರಣೆಗೆ ಡೋರ್ ಇರ್ಬೋದು, ಅಡವಿ ಇರ್ಬೋದು, ಹೊಟ್ಟೆ ಇರ್ಬೋದು, ಕೈ ಇರ್ಬೋದು, ಹಾಲಿರ್ಬೋದು, ಎಲ್ಲೆಲ್ಲಿ ಯಾವ ರೀತಿ ಕಣ್ಣಿಗೆ ಕಾಣುವ ವಸ್ತುಗಳು ಇರ್ತಾವೆ ಅದ್ರ ಬಗ್ಗೆ ಸೇರಿಸಿ ನಾವು ಪದಗಳನ್ನು ರಚನೆ ಮಾಡ್ಬೋದು. ಉದಾಹರಣೆಗೆ ನೋಡಿ, ಅಡವಿಯೊಳಗೆ ಅಂದರೆ ಇಂಟು ದ ಫಾರೆಸ್ಟ್. ಅಡವಿಯೊಳಗೆ ನೋಡಿ, ಒಳಗೆ ಬಂತಲ್ವಾ, ನೋಡಿ ಅಡವಿ, ಇಂಟು ದ ಫಾರೆಸ್ಟ್ ಅಲ್ವಾ. ನೋಡಿ, ಹೊಟ್ಟೆ ಒಳಗೆ ಇಂಟು ದ ಸ್ಟೊಮಚ್. ನೋಡಿ, ಅದರಲ್ಲಿ ನೋಡಿ ಒಳಗೆ ಅನ್ನೋದು ಇಂಟು ಆಯಿತು, ಹೊಟ್ಟೆ ಅನ್ನೋದು ವರ್ಫದಾಗುತ್ತೆ ಅಲ್ವಾ. ನೋಡಿ, ಇನ್ನು ಕೈ ಒಳಗೆ ಇಂಟು ದ ಹ್ಯಾಂಡ್. ಕೈ ಒಳಗೆ ಇಂಟು ದ ಹ್ಯಾಂಡ್. ಇನ್ನು ನೀರೊಳಗೆ ನೋಡಿ, ನೀರೊಳಗೆ ಅನ್ನೋ ಪದ ಇದೆ. ಅದು ಹೊರಬೋ ಬರುತ್ತೆ ನೀರು, ಒಳಗೆ ಅಂದರೆ ಇಂಟು ಆಯಿತು ಅಲ್ವಾ. ನೋಡಿ, ನೀರೊಳಗೆ ಇಂಟು ದ ವಾಟರ್. ಒಳಗೆ ನೀರೊಳಗೆ ಇಂಟು ದ ವಾಟರ್ ಆಯಿತು. ಹಾಲೊಳಗೆ ಇಂಟು ದ ಮಿಲ್ಕ್. ಪೆಟ್ಟಿಗೆ ಒಳಗೆ ಇಂಟು ದ ಬಾಕ್ಸ್. ಈ ರೀತಿ ವರ್ಬ್ಗಳನ್ನು ತಿಳ್ಕೊಂಡಿರಬೇಕಾಗುತ್ತೆ. ವರ್ಬ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದರೆ ಮಾತ್ರ ಏನಾಗುತ್ತೆ ಗೊತ್ತಾ, ನಾವು ಒಂದು ಶಬ್ದಗಳನ್ನು, ವಾಕ್ಯಗಳನ್ನು ರಚನೆ ಮಾಡ್ಬೋದು. ಇನ್ನು ಯಾವುದೇ ಒಂದು ಪ್ರಸಂಗ ಬಂದಾಗ ING ಅಂದರೆ ಹಾಕ್ಬೋದು. ಪ್ರಸಂಗ ಬರುತ್ತಲ್ಲ, ಸಾಮಾನ್ಯವಾಗಿ ಆಡುವುದರಲ್ಲಿ ಅಂತ ಹೇಳ್ತೀವಿ, ತಿನ್ನುವುದರಲ್ಲಿ, ಈ ರೀತಿ ಪ್ರಸಂಗ ಅದು. ನೋಡು, ING ಹತ್ತುವುದುಂಟು. ಪ್ರಸಂಗ ಬಂದಾಗ ಮಾತ್ರ ನಾವು ಉಪಯೋಗಿಸಬೇಕಾಗುತ್ತೆ. ಎಲ್ಲ ಸಂದರ್ಭದಲ್ಲೂ ಉಪಯೋಗ ಮಾಡಲಿಕ್ಕೆ ಆಗುವುದಿಲ್ಲ. ಉದಾಹರಣೆ ನೋಡಿ, ಆಡುವುದರಲ್ಲಿ ಇನ್ ಪ್ಲೇಯಿಂಗ್. ಆಡುವುದರಲ್ಲಿ ಅಂದರೆ ಇನ್ ಪ್ಲೇಯಿಂಗ್. ನೋಡಿ, ತಿನ್ನುವುದರಲ್ಲಿ ಇನ್ ಈಟಿಂಗ್. ಮಾತಾಡುವುದರಲ್ಲಿ ಇನ್ ಸ್ಪೀಕಿಂಗ್. ಅಂದರೆ ಇನ್ ಸ್ಪೀಕಿಂಗ್, ಮಾತಾಡುವುದು. ಬರೆಯುವುದರಲ್ಲಿ ಇನ್ ರೈಟಿಂಗ್. ನೋಡಿ, ಇನ್ ರೈಟಿಂಗ್. ಓದುವುದರಲ್ಲಿ ಇನ್ ರೀಡಿಂಗ್. ಆಯಿತು ನೋಡಿ. ಇನ್ನು ರಲ್ಲಿ ಹಾಕಿ ನಾವು ಎಲ್ಲಾದರೂ ಶಬ್ದಗಳನ್ನು ರಚನೆ ಮಾಡ್ಬೋದು. ಓದುವುದರಲ್ಲಿ ಇನ್ ರೀಡಿಂಗ್. ಹಾಡುವುದರಲ್ಲಿ ಇನ್ ಸಿಂಗಿಂಗ್. ಹಾಡುವುದರಲ್ಲಿ ಸಿಂಗಿಂಗ್. ಕಲಿಸುವುದರಲ್ಲಿ ಇನ್ ಲರ್ನಿಂಗ್. ಕಲಿಸುವುದರಲ್ಲಿ. ಏನಾಗುತ್ತೆ ಸ್ನೇಹಿತರೆ, ಕೆಲವೊಂದು ಸಲ ನಾವು ವರ್ಬ್ಗಳ ಬಗ್ಗೆ ಮಾಹಿತಿ ಇದ್ದಾಗ ಮಾತ್ರ ಈ ಶಬ್ದಗಳನ್ನು ರಚನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನೀವು ಕನ್ನಡಿಗರ ಇಂಗ್ಲೀಷ್ ಮಿತ್ರ ಚಾನಲ್ ನೋಡ್ತಾ ಇದ್ದರೆ, ನೀವು ಕಮೆಂಟ್ ಮಾಡ್ತಾಯಿದ್ರು, ಲೈಕ್ ಮಾಡ್ತಾಯಿದ್ರು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೋಸ್ಕರ ಹೆಚ್ಚಿನ ವಿಡಿಯೋವನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.